ಹಲೋ ವೀಕ್ಷಕರೇ, ನಮಸ್ಕಾರ. ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸಮ್ಮರ್ ಆಗಿರೋದ್ರಿಂದ ಸ್ಪೆಷಲ್ ಆದಂಥ ಒಂದು ಡೆಸರ್ಟನ್ನು ಮಾಡೋದಕ್ಕೋಸ್ಕರವಾಗಿ ನಾನಿಲ್ಲಿ 1 ಬಟ್ಲಷ್ಟು ಮೆಲನನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಆರೆಂಜನ್ನು ಕಟ್ ಮಾಡ್ಕೊಂಡಿದ್ದೀನಿ, 1 ಬಟ್ಲು ಗ್ರೇಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಬಟ್ಲಷ್ಟು ಆ್ಯಪಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಹಾಗೆ ವಾಟರ್ ಮೆಲನನ್ನು 1 ಬಟ್ಲು, 1 ಕಿವಿ ಫ್ರೂಟನ್ನು, 1 ಸಪೋಟವನ್ನು, ಹಾಗೆಯೇ 1 ಬಾಳೆಹಣ್ಣನ್ನು, 1 ಬಟ್ಲು ದಾಳಿಂಬೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆಯೇ ಸ್ಟವ್ ಮೇಲೆ ನಂದಿನಿಯವರ ಗಟ್ಟಿ ಹಾಲನ್ನು 1 ಲೀಟರಷ್ಟು ನಾನು ಕಾಯಿಸ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರನ್ನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ವೀಕ್ಷಕರೇ. ತಣ್ಣಗಿರ್ತಕ್ಕಂಥ ಹಾಲಿನಲ್ಲಿ 3 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ನಾವು ಮೊದಲನೇದಾಗಿ ಕಲಿಸ್ಕೊಳ್ಬೇಕಾಗತ್ತೆ ವೀಕ್ಷಕರೇ. ಲಂಪ್ಸ್ ಇಲ್ದಿರ ನೀವು ಕಲಿಸ್ಕೊಳ್ಳಿ. ಹಾಲು ಸಹ ಕುದೀತಾ ಇದೆ ವೀಕ್ಷಕರೇ. ಚೆನ್ನಾಗಿ 3 ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕುದೀತಾ ಇರ್ತಕ್ಕಂಥ ಹಾಲಿಗೆ 1 ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರನ್ನ ಫ್ಲೇವರ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಸಕ್ಕರೆ ನಿಮಗೆ ಸ್ವೀಟ್ನೆಸ್ಸನ್ನು ನೋಡಿಕೊಂಡಿದ್ದು ನೀವು ಅದರಲ್ಲಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಫ್ರೂಟ್ಸು ಹೆಚ್ಚಾಗಿ ಸ್ವೀಟ್ಸ್ ಇರೋದ್ರಿಂದ ಒಂದು ಅರ್ಧ ಬಟ್ಲಷ್ಟು ನೀವು ಕಡಿಮೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಆದಮೇಲೆ ನೀವು ಯಾವುದು ಸಕ್ಕರೆ ಸೇರಿಸ್ತೀರ ಜೇನುತುಪ್ಪವನ್ನು ಸಹ ನೀವು ಸೇರಿಸ್ಕೊಳ್ಬಹುದು. ಈಗ ಹಾಲು ಕುದೀತಾ ಇದೆ. ಕಲಸಿಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡರ್ ಮಿಶ್ರಣವನ್ನು ಅದರಲ್ಲಿ ಹಾಕಿ ಕಲಸ್ಕೊಳ್ಳೋಣ ವೀಕ್ಷಕರೇ. ಇದು ಸಹ ನಾವು ಕೈ ಆಡಿಸ್ಕೊಳ್ತಾನೆ ಇರಬೇಕಾಗುತ್ತೆ ವೀಕ್ಷಕರೇ. ಸ್ಟವ್ ಮೇಲೆ ಇಟ್ಟು ಸುಮ್ಮನೆ ಹಾಗೆಯೇ ಬಿಡಬಾರ್ದು. ಅದು ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಹಾಕಿದ ಮೇಲೆ ಗಟ್ಟಿಯಾಗುತ್ತೆ. ತಿಕ್ನೆಸ್ಸನ್ನು ನೋಡಿಕೊಂಡಿದ್ದು ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರೇ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕಲಿಸ್ಕೊಳ್ತಾನೆ ಇದ್ದೀನಿ. ಒಂದು 5 ನಿಮಿಷ ಕೈ ಆಡಿಸ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ಗಂಟಾಗಿ ಆಗುತ್ತೆ. ಇದರಲ್ಲಿ ನೀವು ಡ್ರೈ ನಟ್ಸನ್ನು ಸಹ ಸೇರಿಸ್ಕೊಳ್ಬೋದು ವೀಕ್ಷಕರೇ. ಈಗ ಅದನ್ನು ಸ್ಟವನ್ನು ಆಫ್ ಮಾಡಿ ರೂಮ್ ಟೆಂಪ್ರೇಚರ್ಗೆ ತಂದು ಅದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದು ಪೂರ್ತಿ ತಣ್ಣಗಾಗಿದೆ. ಹಾಗೆಯೇ ನಾನು ಕಟ್ ಮಾಡ್ಕೊಂಡಂಥ ಫ್ರೂಟ್ಸನ್ನು ಸಹ ಇದನ್ನು ಹಾಲೆಲ್ಲ ಕುದಿಯೋವರೆಗೂ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಅದು ಸಹ ತಣ್ಣಗಿದೆ ವೀಕ್ಷಕರೇ. ಈಗ ಈ ಫ್ರೂಟ್ಸು ತೊಗೊಂಡಿರ್ತಕ್ಕಂಥ ಬೌಲು ಚಿಕ್ಕದಾಗಿದೆ, ಅದಕ್ಕೋಸ್ಕರ ನಾನು ಬೇರೆ ಒಂದು ಬೌಲ್ಗೆ ಅದನ್ನು ಸೇರಿಸ್ಕೊಳ್ತೀನಿ. ಈಗ ನೋಡಿ, ಬೇರೆ ಒಂದು ಬೌಲ್ಗೆ ಹಾಕಿದ ಮೇಲೆ ಈಗ ನಾವು ಕಾಯಿಸಿ ತಣ್ಣಗೆ ಮಾಡಿರ್ತಕ್ಕಂಥ ಫ್ರಿಜ್ಜಲ್ಲಿಟ್ಟು ತೆಗೆದಿರ್ತಕ್ಕಂಥ ಕಸ್ಟರ್ಡ್ ಮಿಶ್ರಣವನ್ನು ಈಗ ಇದರಲ್ಲಿ ಹಾಕ್ಕೊಳ್ಳೋಣ ವೀಕ್ಷಕರೇ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಕಲಸಿ ಎಲ್ಲದರಲ್ಲೂ ಇಟ್ಕೊಂಡಿದ್ದೀನಿ. ಮಕ್ಕಳು, ದೊಡ್ಡವರು, ವಯಸ್ಸಾದವರಂತೂ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಮೇಲ್ಗಡೆ ಅಲಂಕಾರಕ್ಕೋಸ್ಕರ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಸಕ್ಕರೆನೇ ಸೇರಿಸ್ತೀರ ನೀವು, ಬರೀ ಜೇನುತುಪ್ಪ ಯಾರಿಗೆ ಬೇಕೋ ಅವರಿಗೆ ಹಾಕಿ ನೀವು ಕೊಡ್ಬೋದು ವೀಕ್ಷಕರೇ. ಇಲ್ಲ ಐಸ್ ಕ್ರೀಮ್ ಒಟ್ಟಿಗೂ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು ವೀಕ್ಷಕರೇ. ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.